ಹಾಯ್ ಫ್ರೆಂಡ್ಸ್, ಸವಿರುಚಿಗೆ ಸ್ವಾಗತ. ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ದಮ್ ವಾಂಗಿಬಾತ್ ಮಾಡೋಣ ಅಂದ್ಕೊಂಡಿದ್ದೀನಿ. ಒಂದು 3 ಟೇಬಲ್ ಸ್ಪೂನ್ ಎಣ್ಣೆ, 3-4 ಟೇಬಲ್ ಸ್ಪೂನ್ ಹಾಕಿ, ಸ್ವಲ್ಪ ಕಸ್ತೂರಿ ಮೇಥಿ, ಸ್ವಲ್ಪ ಪುದೀನ, ಈರುಳ್ಳಿ ಉದ್ದ ಹಚ್ಕೊಂಡಿರೋದು ಒಂದು 2 ಈರುಳ್ಳಿ ಹಾಕಿದ್ದೀನಿ. ನೋಡಿ, ಬದನೆಕಾಯಿ ಹಾಕ್ತಾಯಿದ್ದೀನಿ. ಈ ಥರ ಉದ್ದ ಕಟ್ ಮಾಡಿರ್ತೀವಿ. ಒಂದು 1/4 kg ಬದನೆಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ. ಈಗ ಉಪ್ಪು ಹಾಕ್ತಾಯಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಟೊಮೆಟೊ ಹಾಕ್ತಾಯಿದ್ದೀನಿ, ಒಂದು 2 ಟೊಮೆಟೊ ತೊಗೊಂಡಿದ್ದೀನಿ. ಒಂಚೂರು ಕೊಬ್ಬರಿ ಹಾಕ್ತಾಯಿದ್ದೀನಿ, ಕೊಬ್ಬರಿ ಟೇಸ್ಟ್ ಕೊಡುತ್ತೆ. 1/4 ಟೀ ಸ್ಪೂನ್ ಅರಿಶಿನ, ಬಟಾಣಿ ಸ್ವಲ್ಪ ಹಾಕ್ತಾಯಿದ್ದೀನಿ, ಹಸಿ ಬಟಾಣಿನೇ. ಈಗ ವಾಂಗಿಬಾತ್ 2 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ, ಮನೇಲಿ ಮಾಡಿರೋದೆ. ವಾಂಗಿಬಾತ್ ಪುಡಿ ಹಾಕಿದ್ದೀನಿ, ಒಂದು 1/4 ಟೀ ಸ್ಪೂನು ಬೆಲ್ಲ. ನೋಡಿ, 2 ಗ್ಲಾಸ್ ಅಕ್ಕಿಗೆ 4 ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ. ಒಂದು ಕುದಿ ಪರ್ಲಿ ಮೇಲೆ ಸ್ವಲ್ಪ ಕೊತ್ತಂಬರಿ, ಅಕ್ಕಿ ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕಿ ಒಂದು ಕುದಿ ಬರಬೇಕು. ಆಮೇಲೆ ಕುಕ್ಕರ್ ಮುಚ್ಚಿ 2 ವಿಸಿಲು. ಬೇಕಾದರೆ ಹುಣಸೆಹಣ್ಣು ಕೂಡ ಇಟ್ಕೊಂಬೋದು. ನಾನು ಟೊಮೊಟೊ ಹಾಕಿದ್ದೀನಿ. ನೋಡಿ, ಕುದಿ ಬಂದಿದೆ. ಕುಕ್ಕರ್ ಮುಚ್ಚಿ ಒಂದು 2 ವಿಸಿಲು. ನೋಡಿ, ಸ್ಟೀಮ್ ಹೋಗಿದೆ, ತೆಗಿತಾ ಇದ್ದೀನಿ. ವಾಂಗಿಬಾತ್ ರೆಡಿಯಾಗಿದೆ. ಅಷ್ಟೇ ಟೇಸ್ಟಾಗಿ ಚೆನ್ನಾಗಿರುತ್ತೆ. ನೋಡಿ, ದಮ್ ವಾಂಗಿಬಾತ್ ರೆಡಿ ಆಯಿತು. ಅಷ್ಟೇ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಚಟ್ನಿ ಜೊತೆಗೆ ತಿನ್ಬೋದು, ಹಂಗೇನೂ ತಿನ್ಬೋದು, ಅಷ್ಟೇ ಚೆನ್ನಾಗಿರುತ್ತೆ. ನೀವೊಂದ್ಸರಿ ಟ್ರೈ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.